ಇನ್ನು ನಾಳೆ ಸಿಎಂ ಸಿದ್ದರಾಮಯ್ಯ ಮೈಸೂರಿಗೆ ಎಂಟ್ರಿ ಕೊಡ್ತಿದ್ದಾರೆ. ಕೈ ಅಭ್ಯರ್ಥಿ ಗೆಲುವಿಗೆ ಆಪರೇಷನ್ ಅಸ್ತ್ರವನ್ನ ಹೂಡಿದ್ದಾರೆ. ಬಿಜೆಪಿ ಟಿಕೆಟ್ ವಂಚಿತರಿಗೆ ಗಾಳ ಹಾಕಿದ್ದಾರೆ. ಮೈಸೂರು ಎಂಟ್ರಿಗೂ ಮುನ್ನ ಚಿಕ್ಕಬಳ್ಳಾಪುರ ಕಗ್ಗಂಟು ಶಮನಕ್ಕೂ ಸಿಎಂ ನಾಯಕರ ಜೊತೆ ಸಭೆ ನಡೆಸಿದ್ದಾರೆ. ಹಾಗಾದ್ರೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಅಸಮಾಧಾನ ಶಮನವಾಯ್ತಾ? ಎಲ್ಲಿದೆ ರಿಪೋರ್ಟ್? ತವರು ಜಿಲ್ಲೆ ಗೆಲ್ಲೋಕೆ ಸಿಎಂ ಸಿದ್ದರಾಮಯ್ಯ ರಣತಂತ್ರ. ನಾಳೆ ಮತ್ತೆ ಮೈಸೂರಿಗೆ ಸಿಎಂ, 3 ದಿನ ಆಪರೇಷನ್ ಅಸ್ತ್ರ. ಯುದ್ಧ, ಮೈಸೂರು ಯುದ್ಧ. 3 ಪಕ್ಷಗಳಿಗೆ ಮೈಸೂರು ಪ್ರತಿಷ್ಠೆಯಾಗಿದೆ. ತವರಲ್ಲಿ ಸೋಲಿನ ರುಚಿ ತೋರಿಸಲು ಬಿಜೆಪಿ ಜೆಡಿಎಸ್ ಕೌಂಟರ್ ಆಪರೇಷನ್ ಮಾಡ್ತಿದೆ. ಮೈಸೂರಲ್ಲಿ ಸಿಎಂಗೆ ಗರ್ವಭಂಗ ಮಾಡಬೇಕು ಅಂತ ಮೊನ್ನೆಯಷ್ಟೇ ದೇವೇಗೌಡರು ಹೇಳಿದ್ರು. ಹೀಗಾಗಿ ಮೈಸೂರನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿರೋ ಸಿಎಂ ಮತ್ತೆ ಅಖಾಡಕ್ಕಿಳಿಯುತ್ತಿದ್ದಾರೆ. ನಾಳೆಯಿಂದ 3 ದಿನ ಮೈಸೂರಲ್ಲೇ ಕುಳಿತು ರಣತಂತ್ರ ರೂಪಿಸಲಿದ್ದಾರೆ. ಇದರ ಜೊತೆಗೆ ಚಾಮರಾಜನಗರಕ್ಕೂ ಭೇಟಿ ನೀಡಿ ಕೈ ಅಭ್ಯರ್ಥಿ ಗೆಲುವಿಗೆ ತಂತ್ರ ಹೆಣೆಯಲಿದ್ದಾರೆ. ಆಪರೇಷನ್ ಹಸ್ತ ನಂಬರ್ 1, ಶ್ರೀನಿವಾಸ್ ಪ್ರಸಾದ್ ಅಳಿಯನಿಗೆ ಗಾಳ. ನಾಳೆ ಮೈಸೂರಿಗೆ ಎಂಟ್ರಿ ಕೊಡಲಿರೋ ಸಿಎಂ ಕೇವಲ ಪ್ರಚಾರ, ಸಭೆ, ಸಮಾರಂಭವನ್ನಷ್ಟೇ ಮಾಡಲ್ಲ. ಬದಲಾಗಿ ಮತ್ತೆ ಆಪರೇಷನ್ಗೆ ಕೈ ಹಾಕೋ ಸಾಧ್ಯತೆ ಇದೆ. ಆರೋಗ್ಯ ವಿಚಾರಿಸುವ ನೆಪದಲ್ಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ರನ್ನ ಭೇಟಿಯಾಗಲಿದ್ದಾರೆ. ಅಲ್ಲದೆ ಶ್ರೀನಿವಾಸ್ ಪ್ರಸಾದ್ ಅಳಿಯ ಡಾಕ್ಟರ್ ಮೋಹನ್ಗೂ ಗಾಳ ಹಾಕಿದ್ದು, 1-2 ದಿನದಲ್ಲೇ ಮೋಹನ್ ಕಾಂಗ್ರೆಸ್ ಸೇರೋ ಸಾಧ್ಯತೆ ಇದೆ. ಆಪರೇಷನ್ ನಂಬರ್ 2, ಚಿಕ್ಕಬಳ್ಳಾಪುರದಲ್ಲಿ ಎಚ್ಡಿಕೆ ಆಪ್ತರಿಗೆ ಗಾಳ. ಈತ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೇಲೂ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಎಚ್ಡಿಕೆ ಆಪ್ತ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಕಾಂಗ್ರೆಸ್ ಸೇರಲು ಮುಂದಾಗಿದ್ದಾರೆ. ಇನ್ನು ಟಿಕೆಟ್ ಗೊಂದಲ ನಿವಾರಿಸಲು ಸಿಎಂ ಸಿದ್ದರಾಮಯ್ಯ ಚಿಕ್ಕಬಳ್ಳಾಪುರ ನಾಯಕರ ಜೊತೆ ಸಭೆ ನಡೆಸಿದ್ದಾರೆ. ಆತ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ, ಟಿಕೆಟ್ ಆಕಾಂಕ್ಷಿಯಾಗಿದ್ದ ಶಿವಶಂಕರ್ ರೆಡ್ಡಿಯನ್ನ ಭೇಟಿಯಾಗಿದ್ದಾರೆ. ಆದರೆ ಬೆಂಬಲ ಕೊಡಬೇಕು ಅಂದ್ರೆ ನನ್ನ ಕೆಲವು ಷರತ್ತುಗಳಿಗೆ ಒಪ್ಪಬೇಕು ಅಂತ ಶಿವಶಂಕರ್ ರೆಡ್ಡಿ ಹೇಳಿದ್ದಾರೆ. ಕೋಲಾರ ಬಂಡಾಯ ಟುಸ್ ಆಯ್ತು ಎಂದ ಡಿಕೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಅಸಮಾಧಾನವಿದ್ರು. ಈತ ಕೋಲಾರ ಕಿಚ್ಚು ತಣ್ಣಗಾಗಿದೆ. ಸಿಟ್ಟಾಗಿರೋ ಮುನಿಯಪ್ಪ ನಿವಾಸಕ್ಕೂ ಭೇಟಿ ನೀಡಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಸಹಕಾರ ಕೋರಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಡಿಕೆ, ಬಂಡಾಯ ಟುಸ್ ಆಯ್ತು ಎಂದಿದ್ದಾರೆ. ಆದರೆ ಮುನಿಯಪ್ಪ ಸಿಟ್ಟು ಮಾತ್ರ ಕಡಿಮೆಯಾದಂತಿಲ್ಲ. ಕೋಲಾರ ನಾಯಕರ ಅಸಮಾಧಾನ ಎಲ್ಲ ತಣ್ಣಗಾಯ್ತು. ಎಲ್ಲಿ ಎಲ್ಲ ಒಂದೇ ದಿನಕ್ಕೆಲ್ಲ ಟುಸ್ ಆಗುತ್ತೆ. ಎಲ್ಲ ವಿಜಯದ ಪತಾಕಿಗೆ ಹೊರಟಿದ್ದಾರೆ. ವಿಜಯ ಮಾಡ್ಕೊಂಡು ಬಂದೇ ಬರ್ತೀವಿ ಅಂತ ನಮ್ಮ KH ಮುನಿಯಪ್ಪನವ್ರದ್ದು ಸಂಕಲ್ಪ, ರಮೇಶ್ ಕುಮಾರ್ದು ಸಂಕಲ್ಪ, ಬೇರೆ MLAಗಳದೆಲ್ಲ ಸಂಕಲ್ಪ. ಇಂಥ ಗಲಾಟೆಗಳು ಸಾಕಷ್ಟು ಕಡೆ ಇತ್ತು. ಅವನ್ನೆಲ್ಲ ಬಗೆಹರಿಸಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದನ್ನ ಅವರು ಮಾಡೋಕ್ಕಾಗಿಲ್ಲ. ನಾನು ಹೇಳಿ ನೋಡಿದೆ, ಅವಕಾಶ ಮಾಡಿಕೊಡಿ, ಗೆಲ್ಸ್ಕೊಡ್ತೀನಿ ಅಂತ. ಆದರೂ ಕೂಡ ಆಗ್ತಾ ಇಲ್ಲ ಅವ್ರ ಕೈಲಿ. ಕಾಂಗ್ರೆಸ್ ಸೇರಲು ಯೋಗೇಶ್ವರ ಪುತ್ರಿ ನಿಶಾ ಒಲವು. ಈ ಮಧ್ಯೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಪುತ್ರಿ ನಿಶಾ ಕಾಂಗ್ರೆಸ್ ಸೇರಲು ಒಲವು ತೋರಿದ್ದಾರೆ. ಡಿಕೆ ಬ್ರದರ್ಸ್ ಭೇಟಿಯಾಗಿದ್ದಾರೆ. ನನಗೆ ಮದುವೆಯಾಗೋ ಆಲೋಚನೆ ಇಲ್ಲ, ರಾಜಕೀಯದಲ್ಲಿ ಬೆಳೆಯಬೇಕು ಎಂದಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಡಿಕೆ, ತಂದೆ ಮಗಳನ್ನ ದೂರ ಮಾಡಲು ಇಷ್ಟವಿಲ್ಲ ಎಂದಿದ್ದಾರೆ. ನೋಡಿ, ನಾನು ಮದುವೆ ವಿಚಾರ ಬಗ್ಗೆ ಯೋಚನೆ ಮಾಡಿಲ್ಲ. ನಾನು ಮದುವೆ ಆಗಬೇಕು ಅಂತ ಅಂತಾರೆ ಅವರು ಮುಂಚೆನೇ ಮದುವೆ ಆಗ್ತಾ ಇದ್ದೆ. ನಾನು ದೃಢವಾಗಿ ಒಂದು ನಿಂತಿದ್ದೀನಿ. ಬರೀ ನನಗೋಸ್ಕರ ಅಲ್ಲ, ಹಲವಾರು ಹೆಣ್ಮಕ್ಳು ಯಾರು ನನ್ನ ಪರಿಸ್ಥಿತಿಲಿದ್ದಾರೆ, ಯಾರಿಗೆ ಆ ಥರ ಒಂದು ಶಕ್ತಿ ಬೇಕು, ಅವ್ರಿಗೆಲ್ಲ ನಾನು ನಿಂತಿದ್ದೀನಿ, ಅವರ ಒಂದು ರೆಪ್ರೆಸೆಂಟೇಟಿವ್. ಸೊ ಆ ಹೆಣ್ಮಗಳು ರಕ್ಷಣೆ ಇಲ್ಲ, ನನ್ನ ತಂದೆ ಸ್ಥಾನದಲ್ಲಿ ಸ್ವೀಕಾರ ಮಾಡಬೇಕು ಅಂತ ಕೇಳೋದು. ನನಗೇನಂತಂದ್ರೆ, ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನ ಬೇರೆ ಮಾಡೋದು ಸರಿ ಇಲ್ಲ. ಇನ್ನು ಚಿತ್ರದುರ್ಗ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಮೊಳಕಾಲ್ಮೂರು ಕಚೇರಿಯಲ್ಲಿ ನಡೆಯುತ್ತಿದ್ದ ಸಭೆಯಲ್ಲೇ ಗಲಾಟೆ ಮಾಡಲಾಗಿದೆ.
ಸಭೆಗೆ ಡಾಕ್ಟರ್ ಯೋಗೇಶ್ ಬಾಬುಗೆ ಆಹ್ವಾನ ನೀಡದೇ ಇದ್ದಿದ್ದಕ್ಕೆ ಕಾರ್ಯಕರ್ತರ ಕಿಡಿಕಾರಿದ್ದಾರೆ. ಕಾರ್ಯಕರ್ತರನ್ನ ನಾಯಿಗಿಂತ ಕಡೆಯಾಗಿ ಕಾಣ್ತಿದ್ದೀರಿ ಅಂತ ಗೋಪಾಲಕೃಷ್ಣ, ಯೋಗೇಶ್ ಬಾಬು ಬೆಂಬಲಿಗರ ನಡುವೆ ವಾಗ್ವಾದವೇ ನಡೆದಿದೆ. ಬ್ಯೂರೋ ರಿಪೋರ್ಟ್, TV9.